ಪತ್ರಿಕೋದ್ಯಮವೇ ಕೊಟ್ಟ ಒಳ್ಳೆ ಸಲಹೆ, ನೀವು ದುಡ್ಡು ತಗೊಳ್ಳಿ, ಪುಸ್ತಕಕ್ಕೆ ದುಡ್ಡು ತಗೊಂಡು ಪ್ರಾಯೋಜಕತ್ವ ಅಂತ ಹೇಳಿ ಹಾಕಿ ಮಾಡಿ ಹೇಳಿ. ಹಾಗೆ ಪ್ರಾಯೋಜಕತ್ವ ಅಂತ ಒಬ್ಬೊಬ್ಬರು ಸಿಕ್ಕಿದ್ರು. ಅವರು ಪ್ರತಿಯೊಂದು ಪುಸ್ತಕಕ್ಕೂ ಒಬ್ಬರು ಪ್ರಾಯೋಜಕತ್ವ ಇದ್ದಾರೆ. ಈಗ ಒಂದು ಪುಸ್ತಕ ನಾವು ಮಾಡೋದಿದ್ರೆ ಇದರ ಪ್ರಿಂಟಿಂಗ್ ಕಾಸ್ಟ್ ಒಬ್ಬರು ಕೊಡ್ತಾರೆ, ಫಂಕ್ಷನ್ ಮಾಡೋದು, ರಿಲೀಸ್ ಮಾಡೋದು, ಅದರದ್ದೆಲ್ಲ ನಮ್ಮದೇ ಖರ್ಚು. ಮೊತ್ತ ಮೊದಲು ಎಮ್ಮೆಗಳನ್ನು ಸಾಕಿ ಡೈರಿಯ ರೀತಿ ಮಾಡಿ ಮೂಡಬಿದ್ರೆಗೆ ಹಾಲು ಸಪ್ಲೈ ಮಾಡಿದವರು ಒಳ್ಳೆ ಮಾಸ್ಟರು, ಆದರ್ಶಕ ಶಿಕ್ಷಕರು. ಒಬ್ಬರಿಗೆ ಒಂದು ನ್ಯಾಯ ಪೈಸೆ ಕೊಡುವವರಲ್ಲ. ಈ 21ರ ನೀವು ಬಂದ ಕಾರ್ಯಕ್ರಮಕ್ಕೆ ಅಲ್ಲಿಗೆ ಹೋಗಿ 2021ರ ಕಾರ್ಯಕ್ರಮ ಅಂದರೆ ಬೆಳ್ಳಿ ಹಬ್ಬಕ್ಕೆ ಅವರಿಗೊಂದು ಆಮೇಲೆ ಕೊಡಬೇಡಿ, ಅವರಿಗೆ ಕೊಡುವುದಿಲ್ಲ ಅಂತ ನಾವೊಂದು 6 ಜನ ಹೋಗಿ ಕೊಡುವ ಮಾರ್ಯಾರೆ ಮುದುಕಲ್ವ ಇರಲಿ ಕೊಡುವ ಅಂತೇಳಿ ಅದನ್ನು ಕೊಟ್ಟರು. ಅವ್ರು ನಗಾಡುವುದೇ ಇಲ್ಲ. ಎಂಚಿನ ಅಂತ ಹೇಳಿದ್ರು, ನಿಂಗೆಲ್ಲ ಸಂಘದ 25 ವರ್ಷದ ಈ ರಂಜಿಗಳಿಗೆ ಬರಡು ಅಂತ ಹೀಗೆ 2 ಕೈಯಲ್ಲಿ ಕೊಟ್ಟರೆ ಅದನ್ನು ತೆಗೆದು ಬುಕ್ಕ ತೂಪ ಹೇಳಿದೆ. ಹಾಗೆ ಒಳಗಿಟ್ರು. ಪುಣ್ಯಾತ್ಮ ಆ ದಿನ ಬಂದಿದ್ದಾರೆ. ನೀವು ಬಂದ ಕಾರ್ಯ ಸಂಜೆ ಬಂದು 8 ಗಂಟೆಗೆ ಬಂದವರು ಕಾರ್ಯಕ್ರಮ ಮುಗಿಯೋವರೆಗೂ ಕೂತರು. ಹೋಗುವಾಗ 10,000 ರೂಪಾಯಿನ ಚೆಕ್ ಕೊಟ್ಟವರು, ಯಾರಿಗೂ ಕೊಡದವರು. ಆಶ್ಚರ್ಯ. ಈಗ ಭಯಂಕರ ಉದಾರಿ ಪಡಿವಾಳ. ಅವ್ರ ಹತ್ರ ಹೋಗಿ ಹೇಳಿದ್ರು. 4 ಸಲ ಹೋಗಿ ಸಿಕ್ಕಲೇ ಇಲ್ಲ. 5ನೇ ಸಲ ಹೋಗಿ ಕನ್ನಡ ಸಂಘದ ವಿಚಾರ ಹೇಳಿದ್ರು. ನೋಡಿದರು, ನಾನು ಬರುವುದಿಲ್ಲ, ನಿಮಗೆ ಸ್ವಲ್ಪ ದುಡ್ಡು ಕೊಡ್ತೀನಿ, ಸ್ವಾಗತ ಸಮಿತಿಯಲ್ಲೆಲ್ಲ ಹೆಸರು ಬೇಡ. ಇಲ್ಲ ಸರ್, ನೀವು ಸ್ವಾಗತ ಸಮಿತಿಯಲ್ಲಿ ಇರಬೇಕು, 1 ಸಲ ಆದರೂ ಬರಬೇಕು. ಆಯ್ತು, ನೀವು ಅಷ್ಟು ಹೇಳಿದ್ರೆ ಹೋಗ್ತೇನೆ. ನಾನು ಎಷ್ಟು ಕೊಡಬೇಕು ಅನ್ನೋದು 5 ಹೇಳಿದರೆ 5 ಲಕ್ಷ ಕೊಡ್ತಾರೆ. ಎಷ್ಟು ಕೊಡಬೇಕು? ನಾನು ಹಾಗೆ ಕೇಳುವುದಿಲ್ಲ, 5 ರೂಪಾಯಿ ಕೊಟ್ಟರು ಸಾಕು, ನಿಮ್ಮ ಡೊನೇಷನ್ ಬೇಕು ಅಂತ. ಇಲ್ಲ, ನೀವು ಹೇಳಬೇಕು. ಇಲ್ಲ ಸರ್, ನಾನು ಹೇಳುವುದಿಲ್ಲ. ಆಚೆ ಹೋದು 1.5 ಲಕ್ಷದ ಚೆಕ್ ಬರೆದು ತಂದು ಅವರ ದೇವರ ಕೋಣೆಗೆ ಕರೆದು ನಾನು, ಇದು ಪ್ರಸಾದ, ಇದು ಇಟ್ಕೊಳ್ಬೇಕು, ಇದು ಕಡಿಮೆ ಆದರೆ ಬಂದು ಕೇಳಬೇಕು. ಕನ್ನಡ ಸಂಘದ ಬಗ್ಗೆ ಮಾತಾಡುವುದಿದ್ರೆ, ಕನ್ನಡ ಸಂಘ ನಾನು ಹೇಳಿದೆಯಲ್ಲ, ತುರ್ತು ಪರಿಸ್ಥಿತಿಗೆ ವಿರೋಧಿಸುವ ದೃಷ್ಟಿಯಿಂದ ಮಾಡಿದ್ದು. ಆಗ ಮಾಸ್ಟರ್ಗಳು ಹೇಳಿದ ಅಭಿಪ್ರಾಯ, ನಾನು ಹುಡುಗಾಟಿಗೆ ಆಗ ನನಗೆ 76 ಮಾರ್ಚ್ 25ಕ್ಕೆ ಅದು ಆದ್ದು. ಆಗ ಬಹುಶಃ ಒಂದು 30-31 ವರ್ಷದ. ನನಗಿಂತ ಸೀನಿಯರ್ಸ್ ಅಧ್ಯಾಪಕರಿಗೆ ಒಳ್ಳೆಯ ಅನುಭವ ಇರ್ತದಲ್ಲ, ಸರ್ಕಾರವನ್ನು ನಾವು ಎದುರು ಹಾಕ್ಕೊಳ್ಳೋದು ಬೇಡ, ಕನ್ನಡದ್ದು ಅಂತ. ಮತ್ತು ಅಲ್ಲಿಯ ಮಾಸ್ಟರ್ಗಳಿಗೆಲ್ಲ ನೋಡಿ, ನಾವು ಅಲ್ಲಿ ಕಾರ್ಯಕ್ರಮ ಮಾಡಿದರೆ ಗೆಸ್ಟ್ಗಳನ್ನು ಕರ್ಕೊಂಡು ಹೋಗ್ಬೇಕು, ಆ ಗೆಸ್ಟ್ಗಳಿಗೆ ದುಡ್ಡು ಕೊಡಬೇಕು. ಆನಂತರ ಒಂದು ಲೈಟ್ ಟಿಫಿನ್ ಕೊಡಬೇಕು. ನಾವೊಂದು 4-5 ಜನ ಹೋಗ್ತೇವೆ, ಮತ್ತು ಅಲ್ಲಿ ಕೊಡಬೇಕು. ಅದೆಲ್ಲ ಇಲ್ಲೇ ಹಾಗೆ ಹೋಟೆಲ್ ಬೇಕಲ್ಲ, ಅವರಿಗೆ ಕಷ್ಟ. ಆದರೂ ನಮಗೆ ಸಪೋರ್ಟ್ ಮಾಡಿದರು. ಅವರು ಮೀಟಿಂಗಿಗೆಲ್ಲ ಬರ್ತಿದ್ರು. ಆನಂತರ ಅದನ್ನು ಬೇರೆ ಬೇರೆ ಕಡೆಗಳಲ್ಲಿ ಮಾಡೋದನ್ನು ನಿಲ್ಲಿಸಿ ಬೇಲಾಡಿಯಲ್ಲೇ ಸೆಂಟ್ರಲೈಸ್ ಮಾಡಿದರು. ಭಾಳ ದೊಡ್ಡ ಕೆಲಸ ಮಾಡಿದ್ದಂದರೆ, ಕನ್ನಡ ಸಂಘ ಸ್ಥಾಪನೆ ಆಗಿ ಒಂದೇ 1 ವರ್ಷದಲ್ಲಿ ದಕ್ಷಿಣ ಕನ್ನಡ ಕಾವ್ಯ 1901, 1926 ಬಹುಶಃ ನೀವು ಉದಯವಾಣಿಯಲ್ಲಿ ಅದು ಬಹಳ ಮುಖ್ಯ. ಅದು ಯಾಕೆ ಮುಖ್ಯ ಅಂದರೆ, ನನ್ನ ತಿಳುವಳಿಕೆಯಲ್ಲಿ ಆ ತನಕ ಕರ್ನಾಟಕದ ಯಾವುದೇ ಜಿಲ್ಲೆಗಳಲ್ಲಿ ಆ್ಯಂಥಾಲಜಿ, ಕಾವ್ಯದ ಆ್ಯಂಥಾಲಜಿ ಬಂದಿರಲಿಲ್ಲ. ನಾವು ಮಾಡಿದ್ವಿ ಸಂಗತಿ. 11,000 ರೂಪಾಯಿ ಖರ್ಚಾಗಿದೆ. ಅಷ್ಟನ್ನು ಬೇಡಿಯೇ ಮಾಡಿದ್ವಿ. ಅದನ್ನು ಕೂಚಿ ಹರಿದಾಸ ಭಟ್ರು MGM ಕಾಲೇಜಿನಲ್ಲಿ ಬಿಡುಗಡೆ ಮಾಡಿಸಿದರು. ಗೋಪಾಲಕೃಷ್ಣ ಅಡಿಗರು, ಕೂಚಿ ಹರಿದಾಸ ಭಟ್ರು ಅಧ್ಯಕ್ಷರು, ಬಿಡುಗಡೆ ಮಾಡಿದ್ದು ಗೋಪಾಲಕೃಷ್ಣ ಅಡಿಗರು. ನಾನೂ ಸೇರಿದಂತೆ ಒಂದು 4-5 ಜನ ಕವಿಗಳು ಪದ್ಯವನ್ನು ಓದಿದ ಫಂಕ್ಷನ್ ಆಯಿತು. ಅದರಲ್ಲಿ ಕೆಲವು ಕವಿಗಳನ್ನು ಬಿಟ್ಟಿದ್ದೇವೆ ನಾವು. ಸುಬ್ರಾಯ ಚೊಕ್ಕಾಡಿಯವರು ಅದರ ಸಂಪಾದಕರು, ಬೇಕಂತ ಬಿಟ್ಟದ್ದಲ್ಲ, ಸಾಮ್ಯತೆ ಉಂಟು ನವೋದಯದಲ್ಲಿ ಅಂತ. ಅಮೃತ ಸೋಮೇಶ್ವರನ್ನು ಬಿಟ್ಟು ಹೋಗಿದೆ. ಇನ್ನು ಸೊಡಂಕೂರು ತಿರುಮಲೇಶ್ವರ ಭಟ್ರು ಬಿಟ್ಟು ಹೋಗಿದೆ. ಬಹುಶಃ ಇದರಲ್ಲಿ ತಗೊಂಡದ್ದು ಕಯ್ಯಾರ ಕಿಂಜನರೆಗಳು ಹೆಚ್ಚು ನವ್ಯಕ್ಕೆ ಒತ್ತು ಕೊಟ್ಟ ಹಾಗೆ ಇತ್ತದು. ಹಾಗಾಗಿ ಅದು ನಮ್ಮ ರಾಮಚಂದ್ರ ಕಾಯ್ತಾಯಿದ್ರು. ಅದು ಶುರುವಾಯಿತು ಮಾರ್ರೆ. ನಿಮ್ಮ ರಾಮಾಚಾರ್ಯರು 3 ತಿಂಗಳು ನಮ್ಮದು ಉತ್ತರ ಕೊಡಲಿಕ್ಕೆ ಎಲ್ಲರೂ ಬೈದದ್ದೇ. ಆದ ಲಾಭ ಏನು ಗೊತ್ತುಂಟ? ಪ್ರತಿಗಳು ಪೂರ ಖಾಲಿ ಆಯಿತು. ಏನಿದೆ ನೋಡುವ ಪ್ರತಿಗಳು ಖಾಲಿಯಾಗಿ ನಮ್ಮ ಪುಸ್ತಕ ಆಯಿತು. ಈಗ ಒಂದು ಪ್ರತಿಯು ಬಹುಶಃ ಇಲ್ಲವೋ ಉಂಟೋ ಗೊತ್ತಿಲ್ಲ, ಆಯ್ತಲ್ಲ, ದಕ್ಷಿಣ ಕನ್ನಡದ ಕಾವ್ಯ ಆಯ್ತೆ. ಹಾಗೆ ಆ ನಂತರ ಕರ್ನಾಟಕದಲ್ಲಿ ಎಲ್ಲ ಶೇಷಕರಾಯರು, ಕಣವಿಯವರು, ಆಗ ಸುಧದಲ್ಲಿಯೂ ವಿಮರ್ಶೆ ಬರೆದರು. ಹೌದು, ಸುಧದಲ್ಲಿ ಅವರು ವಿಮರ್ಶೆ ಬರೆದರು. ನಿಮ್ಮ ತರಂಗದಲ್ಲೆಲ್ಲ ಆಗ ಇತ್ತದು. ಆನಂತರ 2001ರಲ್ಲಿ ಈ ಪಾಪ ಪರಿಹಾರಾರ್ಥ, ಅಂದರೆ ಪಾಪ ಮಾಡಲಿಲ್ಲ ನಾವು, ಅಂದರೆ ಬಿಟ್ಟು ಹೋದ ಕವಿಗಳನ್ನು ಸೇರಿಸಿಕೊಳ್ಳಬೇಕು ಅಂತೇಳಿ ಶತಮಾನದ ಕಾವ್ಯ ಅಂತೇಳಿ ಒಂದು ಪುಸ್ತಕ ತಂದೆವು. 2000 ನೀವು ಇದ್ದಿರಿ ಈ ಫಂಕ್ಷನ್.
ಇದಕ್ಕೆ ಇದನ್ನು ನೋಡಿ ಕೆ ಪೈ ಅವರು ಆಗಲೇ 15 ಪ್ರತಿಗಳನ್ನು ಕೊಂಡುಕೊಂಡ್ರು. ಭಾಳ ಒಳ್ಳೆಯ ಕೆಲಸ ಅಂತ. ಇದು ಸಹ ಎಲ್ಲಿಯೂ ಆದದ್ದಿಲ್ಲ. ಆ ನಂತರ ಜನಾರ್ದನ ಭಟ್ರು, ಅದಕ್ಕೆ ಸುಬ್ರಾಯ ಚೊಕ್ಕಾಡಿಯವರು ಇದಕ್ಕೆ. ಆ ನಂತರ ಇಲ್ಲಿಗೆ ಶಿಫ್ಟ್ ಆದೇವಲ್ಲ, ಇಲ್ಲಿ ಶಿಫ್ಟ್ ಆದ ನಂತರ ನಿರಂತರವಾಗಿ ತಿಂಗಳಿಗೊಂದು ಕಾರ್ಯಕ್ರಮ ಮಾಡಿದೆವು. ಕೊರೋನಾ ಅದು ಎಲ್ಲಿ ಮಾಡಿದೆವು, ಇಲ್ಲಿಗೂ 2001 ಇಲ್ಲಿ ಅಲ್ಲಿ 3ಕ್ಕೆ ಬಿಲ್ಡಿಂಗ್ ಆಯಿತು. 3ಕ್ಕೆ ಬಿಲ್ಡಿಂಗ್ ಆಗಿ ಓಪನ್ ಆದರೆ ಫರ್ನಿಚರ್ಗಳು ಇಲ್ಲ, ಕುರ್ಚಿಗಳಿಲ್ಲ, ಏನು ಸರ್ಕಾರ ಕೊಟ್ಟದ್ದು ಬಿಲ್ಡಿಂಗಿಗೆ ಮಾತ್ರ. ಇದನ್ನೆಲ್ಲ ಬೇಡಬೇಕು. ನಾನು ಬೇಡಿ ಯಾರ್ಯಾರ ಹತ್ರ ಕೇಳಿ ಎಲ್ಲೆಲ್ಲ ಮಾಡಿ ಸಾಮಾನ್ಯ ಒಂದು 6ನೇ ಇಸವಿಗಾಗುವಾಗ ಒಂದು ಫುಲ್ ಎಕ್ವಿಪ್ಡ್ ಅಲ್ಲ, ಒಂದು ಬಂದರೆ ಕೂತ್ಕೊಳ್ಳುವ ಹಾಗೆ ಆಯಿತು. ಇದೆಲ್ಲ ಮತ್ತೆ ಮಾಡಿದ್ದು ನಾವು. ಆ ಎದುರಿನ ಪತ್ರ ಎಲ್ಲ ಹಾಕ್ಸಿದ್ದು ಮತ್ತೆ. ಆವಾಗ 30 ವರ್ಷ ಆಯಿತು. ಕರ್ನಾಟಕ ಸರ್ಕಾರದ ಇದರ ಸಂಭ್ರಮ, ಸುವರ್ಣ ಸಂಭ್ರಮ ಅಂಥೇಳಿ ಒಂದು ರಥಯಾತ್ರೆ ಹೋಯ್ತಾಗ ಸರ್ಕಾರದ. ಕಾಂತಾವರಕ್ಕೆ ಬರಲಿಲ್ಲ. ನಮಗೆ ಸ್ವಲ್ಪ ಬೇಸರ ಆಯಿತು. ನಾವು ನಮ್ಮ ಅಸ್ತಿತ್ವವನ್ನು ಏನು ಮಾಡಬೇಕಲ್ಲ, ಅದಕ್ಕೆ ಏನು ಮಾಡುವ ಅಂಥೇಳಿ ಆಲೋಚನೆ ಮಾಡುವಾಗ ನನಗೊಂದು ಪ್ಲ್ಯಾನ್ ಹೊಡೀತು. ನಾಡಿಗೆ ನಮಸ್ಕಾರ ಅಂತ ಒಂದು ಗ್ರಂಥಮಾಲೆ ಮಾಡುವ. ಅದು ಆ ಗ್ರಂಥಮಾಲೆ ಇದು ನಾಡಿಗೆ ನಮಸ್ಕಾರದ್ದು. ಇದೀಗ ಲೇಟೆಸ್ಟ್ ಬಿಡುಗಡೆಯಾದ ಕೃತಿಗಳು ಐತೆ. ಇದು ಏನಂತ ಹೇಳಿದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಕಾಸರಗೋಡಿನ, ನಮ್ಮದು ಕರಾವಳಿ, ನಿಮ್ಮ ಉತ್ತರ ಕನ್ನಡ ಇಲ್ಲ, ಈ ಜಿಲ್ಲೆಯ ಯಾವುದೇ ಕ್ಷೇತ್ರದ್ದು ಇದು ಇರ್ಬೋದು, ಸಾಹಿತ್ಯ ಇರ್ಬೋದು ಅಥವಾ ಬಿಸ್ನೆಸ್ ಇರ್ಬೋದು, ನಿಜವಾದ ಒಬ್ಬ ರೆಕಗ್ನೈಸ್ ಮಾಡಬೇಕಾದ ಸಾಧಕ ಅಂತ ಇದ್ದರೆ, ಯಕ್ಷಗಾನದ ಕಲಾವಿದ ಇರ್ಬೋದು, ಭೂತ ನರ್ತನದ ಇರ್ಬೋದು, ಅದನ್ನೆಲ್ಲ ಮಾಡಬೇಕು ಅಂತ ಹೇಳಿ ಒಂದು ಸಮಿತಿ ಮಾಡಿ 30 ಪುಸ್ತಕಗಳನ್ನು ಮೊದಲು 30 ವರ್ಷಕ್ಕೆ 30 ಪುಸ್ತಕಗಳನ್ನು ಮಾಡೋದು ಅಂತ ಹೊರಟೆ. ಅದಕ್ಕೆ ದುಡ್ಡೆಲ್ಲಿಂದ? ನಮ್ಮ ಹತ್ರ ದುಡ್ಡಿಲ್ಲ, ನಡೆಯುವುದು ಹೇಗೆ? ಅದಕ್ಕೆ ದುಡ್ಡಿಗೆ ಬೇಕಾಗಿ ನಾನು ಕೆ ಪೈಯಿಂದ ಹಿಡಿದು ಶಾಂತಾರಾಮ ಅವರನ್ನೆಲ್ಲರನ್ನೂ ಸಂಪರ್ಕಿಸಿದೆ. 5, 10, 15 ಇವರೆಲ್ಲ ಹೇಗೆ ಕೊಟ್ಟರು. ಆ 30 ಹೆಗ್ಡೆಯವರು ಎಲ್ಲ ಕೊಟ್ಟು ನಿರಂಜನರು ಸಮೇತ ದುಡ್ಡು ಕಳಿಸಿದರು. ನಮ್ಮ ರೈಟ್ರು ನಿರಂಜನ, ಎಂಥ ಒಂದು ಪ್ರೀತಿ ನೋಡಿ. ನೀವು ಒಳ್ಳೆ ಕೆಲಸ. ನನಗೊಮ್ಮೆ ಕಾಂತ ಅವರ ಕೊನೆಯ ಆಸೆ ಏನು ಗೊತ್ತುಂಟ, ಕಾಂತ ಅವರಕ್ಕೆ ಒಮ್ಮೆ ಬರಬೇಕು ಅಂತ. ಅವ್ರನ್ನ ಕರ್ಕೊಂಡು ಬರುವಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ ಕಾಂತ ಅವರು. ಇನ್ನೊಂದು, ಅವರ ತಂದೆ ಹುಟ್ಟಿದ್ದು ಬಾಯಾರು. ನನ್ನ ಹತ್ರ ಅವರು ಹೇಳಿದರು, ಅವರ ಹೆಂಡತಿ ಅನುಪಮ ಹೇಳಿದರು, ಅದು ಎಲ್ಲಿ ಮಾರಾಯಕ್ಕೆ ಹೇಳಿದರು. ನಿಮಗೆ ಅರ್ಥ, ಬಾಯಾರು ಅಂದರೆ ನಿಮಗೆ ಇಲ್ಲಿ ಉಪ್ಪಳ. ಬಾಯಾರು ಅಂದರೆ ನನಗೆ ನನ್ನ ತಂದೆ ಹುಟ್ಟಿದ್ದ ಊರನ್ನು ಮತ್ತು ಕಾಂತ ಅವರನ್ನು ನೋಡಬೇಕು, ನಂದಳಿಕೆಯನ್ನು ನೋಡಬೇಕು ಅಂತ. ಏನಾದ್ರು ವ್ಯವಸ್ಥೆ ಮಾಡ್ತೀಯ ಮಗು ಸಾಲೆ ಹೇಳಿದ್ರು. ನಾನು ಎಲ್ಲಿಂದ ಮಾಡೋದು, ನನಗೆ ಮಾಡಲಿಕ್ಕಾಗಲ್ಲ. ಅದೊಂದು ಕೊರಗು ನನ್ನ ಜೀವನದಲ್ಲಿ ಉಳಿದೋಯ್ತು. ಮತ್ತು ಇಷ್ಟು ಸಂಪರ್ಕವೂ ಇದ್ದಿಲ್ಲ. ಯಾರಾದರೂ ಆಗಲ್ಲ ಸಂಪರ್ಕ ಮಾಡ್ತಿದ್ರೆ ಉದಾರವಾಗಿ ನಾವು ನೆರವಾಗ್ತೇವೆ ಅಂತ ಹೇಳ್ಬೋದಿತ್ತು. ಅಂಥ ಔದಾರಿ ಇದ್ದವರು ನಮ್ಮ ಜಿಲ್ಲೆಯಲ್ಲಿ ಇದ್ದರು. ಹೆಗ್ಡೆಯವರ ಥರದ ಹೋಗಿ ನೀವು ಮಾಡಿಕೊಡಿ ಅಂತ ಕೇಳಲಿಕ್ಕಾಗಲ್ಲ, ಆಗೋದಿಲ್ಲ. ಹಾಗಾಗಿ ಇದು ಕಾಂತಾವರದಲ್ಲಿ ಈ 30 ಪುಸ್ತಕ ಪ್ರಕಟ ಆಯಿತು. ಪುಸ್ತಕ ಪ್ರಕಟ ಆದ ನಂತರ ಇನ್ನು ಮಾಡೋದು ಹೇಗೆ? ಆವಾಗ ನಮ್ಮ ಸುಧದಲ್ಲಿ ಒಂದು ಸಂಪಾದಕೀಯ ಬಂತು. ಅದು ನಮ್ಮ ಅಮೀನ್ಗಡ ಬರೆದದ್ದಿರಬೇಕು, ಹೇಳಿ ಏನೋ ಅಂತೂ ಈಗ ನೆನಪಿಲ್ಲ. ಒಳ್ಳೆಯ ಕೆಲಸ ಇದು ನಿಲ್ಲಬಾರ್ದು, ಮುಂದುವರಿಸಬೇಕು ಅಂತ. ಇಲ್ಲಿ ಉದಯವಾಣಿ ಮತ್ತು ಇಲ್ಲಿಯ ಪತ್ರಿಕೆಗಳಲ್ಲಿ ಬಂತು. ನಾವು ಯಾರೋ ಹೇಳಿದ್ದು ಅವರ ಕಿಸಿಗೆ ಬಿದ್ದು ಒಂದು ನ್ಯೂಸ ಎಂಥದ್ದು ಬಂತದ್ದು. ಆಗ ನನಗೆ ನಿಮ್ಮ ಪತ್ರಿಕೋದ್ಯಮವೇ ಕೊಟ್ಟ ಒಳ್ಳೆಯ ಸಲಹೆ, ನೀವು ದುಡ್ಡು ತಗೊಳ್ಳಿ, ಪುಸ್ತಕಕ್ಕೆ ದುಡ್ಡು ತಗೊಂಡು ಪ್ರಾಯೋಜಕತ್ವ ಅಂತೇಳಿ ಹಾಕಿ ಮಾಡಿ ಹೇಳಿ. ಹಾಗೆ ಪ್ರಾಯೋಜಕತ್ವ ಅಂತ ಒಬ್ಬೊಬ್ಬರು ಸಿಕ್ಕಿದ್ರು. ಅವರು ಪ್ರತಿಯೊಂದು ಪುಸ್ತಕಕ್ಕೂ ಒಬ್ಬರು ಪ್ರಾಯೋಜಕತ್ವ ಇದ್ದಾರೆ. ಈಗ ಒಂದು ಪುಸ್ತಕ ನಾವು ಮಾಡೋದಿದ್ರೆ ಇದರ ಪ್ರಿಂಟಿಂಗ್ ಕಾಸ್ಟ್ ಒಬ್ಬರು ಕೊಡ್ತಾರೆ, ಫಂಕ್ಷನ್ ಮಾಡೋದು, ರಿಲೀಸ್ ಮಾಡೋದು, ಅದರದ್ದೆಲ್ಲ ನಮ್ಮದೇ ಖರ್ಚು. ಈಗ ಇದು ಲಾಸ್ಟಿಗೆ ಎಷ್ಟು ಬಂದಿದೆ ಅಂತ ಹೇಳಿದರೆ, ಇದನ್ನು ನಿಮಗೆ ಕೊಡ್ತಾ ಇದ್ದೇನೆ ಈಗ ನಾನು. ಎಷ್ಟು ಬಂದಿದೆ ಅಂತ ಹೇಳಿದರೆ, ಈಗ 378-79 ಪುಸ್ತಕಗಳು ಬಂದಿದೆ. ಇದು ಬಹುಶಃ ಕರ್ನಾಟಕದಲ್ಲಿ ಇಷ್ಟು ಸಣ್ಣ ರೀತಿಯಲ್ಲಿ, ಅಂದರೆ ಪುಸ್ತಕ ಭಾಳ ಸಣ್ಣದು, ಆದರೆ ಒಂದು ಮೊನೋಗ್ರಾಫ್, ಅಷ್ಟು ಚಂದದ ಮೊನೋಗ್ರಾಫ್ ಬರಲಿಲ್ಲ. ಇದ್ರ 30ರವರೆಗೆ ನಾನೇ ಮಾಡಿದ್ದೆ ಸಂಪಾದಕ. ನನಗೆ ಎಡಿಟಿಂಗ್ ಮಾಡಿ ಅನುಭವ ಇಲ್ಲ. ಬರೆದದ್ದನ್ನು ಸ್ಕ್ರಿಪ್ಟನ್ನು ನೋಡೋದು, ಪ್ರೂಫ್ ಸಿದ್ದದು, ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಮಾತಾಡೋದು. 30ರ ನಂತರ ಆಗ ವೀಗ ನಾಯಕರು ರಿಟೈರ್ಡ್ ಆಗಿದ್ರು. ಆ ವೀಗ ಇದು ಪ್ರಿಂಟ್ ಆಗ್ತಿದ್ದದ್ದು ಮಂಗಳೂರಲ್ಲಿ. ವೀಗ ನಾಯಕರು ನನ್ನ ಭಾಳ ಸ್ನೇಹಿತರು. ಬನ್ನಿ ಹೋಗುವನ ಅಂತೇಳಿ ಬರ್ತಿದ್ರು. ಮತ್ತು ನಾನು ಹೇಳಿದೆ, ನೀವು ಬರೋದು ಬೇಡ, ನಾನೇ ಮಾಡ್ತೇನೆ ಹೇಳಿ ಔದಾರ್ಯ ಮರೆದ್ರು ಅವರು. ಹಾಗೆ ಅವರಿಗೆ ಪ್ರೂಫ್ ನೋಡಲಿಕ್ಕೆ ಕೊಟ್ಟೆ ನಾನು. ಹಾಗೆ ನೋಡಿ ಒಂದು 4-5 ಪ್ರೂಫ್ ಆಗುವಾಗ ಹೇಳಿದರು, ನನಗೆ ಖರ್ಚಾಗ್ತದೆ, ಇಲ್ಲಿಂದ ಮನೆಯಿಂದ ನಾನು ಅಲ್ಲಿಗೆ ಹೋಗಬೇಕು, ಮಧ್ಯಾಹ್ನ ಹೋಟ್ಲಲ್ಲಿ ಊಟ ಮಾಡಬೇಕು, 2 ದಿನ 3 ದಿನ ಹೋಗಬೇಕಾಗ್ತದೆ, ಏನಾದರೂ ಕೊಟ್ಟರೆ ನಿಮಗೆ ಸಂತೋಷ ಅಂತ ಹೇಳಿ, ಆಯಿತು ಕೊಡುವ ಅಂತೇಳಿ ಒಂದು ಪುಸ್ತಕಕ್ಕೆ 1,000 ರೂಪಾಯಿ ಕೊಡೋದಂತ ಮಾಡಿದೆವು. ಹಾಗೆ ಅವರು ಮಾಡಿ 70 ಪುಸ್ತಕ ಅವರು ಮಾಡಿದರು 100ರವರೆಗೆ.
100ವರೆಗೆ ಆಗುವಾಗ ಒಂದು ಸಣ್ಣ ಅವರಿಗೆ ನಿರೀಕ್ಷೆ ಆಯಿತು, ಇದರಲ್ಲಿ ನನ್ನದು ಬರಬೇಕು ಅಂತ, ಅವರದ್ದು ಬರಬೇಕು ಅಂತ. ಆಗ ಹೇಳಿದ್ರು ನಿಮ್ಮದನ್ನು ಮಾಡುವ, ನನ್ನದನ್ನು ಮಾಡುವ. ಇದು ಪ್ರಾಮಾಣಿಕವಾಗಿ ಹೇಳೋದು. ನಾನು ಹೇಳಿದೆ ನಮ್ಮ ಮಾಲೆಯಲ್ಲಿ ನಮ್ಮದು ಬರೋದು ಚೆಂದ ಅಲ್ಲ, ಹೌದು, ನಂದನ್ನೇ ನಾನು ಮಾಡಿಕೊಂಡ್ರೆ ಸರಿಯಲ್ಲ, ನಿಮ್ಮದನ್ನು ನೀವು ಮಾಡಿಕೊಂಡು ನಮ್ಮ ಮನೆಯಲ್ಲಿ ಹಾಕಿದರೆ ಇದು ಪ್ರಚಾರಕ್ಕಾಗಿ ಮಾಡಿದ್ದು ಅಂತ ಆಗ್ತದೆ. ನೀವು ಬೇಡ, ನನ್ನದು ಮಾಡೋದು ಬೇಡ, ನೀವು ಮಾಡೋದಿದ್ರೂ ನಿಮ್ಮ ದುಡ್ಡು ತಗೊಳ್ಳೋದಿಲ್ಲ, ನಾವು ಸಂಘದಿಂದ ಹೇಗಾದ್ರು ಮಾಡಿ ಕೊಡ್ತೇವೆ ಅಂತೇಳಿ. ಅವರಿಗೆ ಅದು ಇಷ್ಟ ಆಗಲಿಲ್ಲ. ಅವರು ಮತ್ತು ಅದಕ್ಕೆ ಏನೂ ಪ್ರತಿಕ್ರಿಯೆ ಕೊಡಲಿಲ್ಲ. ನಿಧಾನಕ್ಕೆ ದೂರ ಆದರು. ನಾನು ಪ್ರಯತ್ನ ಪಟ್ಟೆ ಪುನಃ ಅವರನ್ನು ಹತ್ತಿರ ಮಾಡಲಿಕ್ಕೆ, ಅವರು ಅದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ. ಅಷ್ಟೊತ್ತಿಗೆ ಜನಾರ್ದನ ಭಟ್ರು ಅದಕ್ಕೆ ಬಂದರು. ಜನಾರ್ದನ ಭಟ್ರಿಗೆ ಹೇಳಿದೆ, ಹೀಗೆ ಅವರಿಗೆ 1,000 ರೂಪಾಯಿ ಕೊಡ್ತೇವೆ, ಅಷ್ಟಕ್ಕೆ ನೀವು ಮಾಡಿಕೊಡ್ಬೇಕು. ಭಟ್ರು ಇಷ್ಟವರೆಗೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆನಂತರ 278 ಪುಸ್ತಕವನ್ನು ಜನಾರ್ದನ ಭಟ್ರು ಮಾಡಿದ್ದಾರೆ. ಈಗ ನಾವು ವರ್ಷಕ್ಕೆ ಒಂದು 25-30 ಪುಸ್ತಕಗಳನ್ನು ಮಾಡ್ತಾ ಇದ್ದೇವೆ. ಅದು ಭಾಳ ಗ್ರ್ಯಾಂಡ್ ಸಕ್ಸಸ್. ಇದರ ಮಧ್ಯದಲ್ಲಿ ಇನ್ನೊಂದು ನಿಮಗೆ ಇದನ್ನು ಹೇಳಬೇಕು, ಭಾಳ ವಿಶೇಷವಾದ್ದು ಮತ್ತು ವಿಶಿಷ್ಟವಾದದ್ದು. ನೀವು ಮೂಡಬಿದ್ರೆಗೆ ಹೋಗಿರ್ಬೋದು, ಪಡಿವಾಳ ಹೋಟೆಲ್ ಅಂತ ಹೇಳಿ ಹೌದು, ಒಂದು ದೊಡ್ಡ ಹೋಟೆಲ್ ಇದೆ. ಅದು ಇಲ್ಲಿ ಮೊದಲು ನಿಮ್ಮ ನಾರ್ತ್ ಇಂಡಿಯನ್ ಫುಡ್ ಎಲ್ಲ ಈಗ ಏನೆಲ್ಲ ವೆರೈಟಿ ಉಂಟು ಅದೆಲ್ಲ ಇಲ್ಲಿ ಇದ್ದಿಲ್ಲ. ಇಡ್ಲಿ ಸಾಂಬಾರು, ಚಟ್ನಿ, ವಡೆ, ಗೋಳಿ ಬಜೆ ಅಂತ ಅಷ್ಟೇ. ಅದೆಲ್ಲ ಆ ಫುಡ್ಡುಗಳನ್ನು ತಂದವರು. ಅವರು ಒಂದು ಹೈಸ್ಕೂಲಿನ ಹೆಡ್ ಮಾಸ್ಟರ್ ಆಗಿದ್ದವರು. ಮೊದಲು ಎಮ್ಮೆಗಳನ್ನು ಸಾಕಿ ಡೈರಿಯ ರೀತಿ ಮಾಡಿ ಮೂಡಬಿದ್ರೆಗೆ ಹಾಲು ಸಪ್ಲೈ ಮಾಡಿದವರು. ಒಳ್ಳೆ ಮಾಸ್ಟ್ರು, ಆದರ್ಶಕ ಶಿಕ್ಷಕರು. ಒಬ್ಬರಿಗೆ ಒಂದು ನಯ ಪೈಸೆ ಕೊಡುವವರಲ್ಲ. ಈ 21ರ ನೀವು ಬಂದ ಕಾರ್ಯಕ್ರಮಕ್ಕೆ ಅಲ್ಲಿಗೆ ಹೋಗಿ 2021ರ ಕಾರ್ಯಕ್ರಮ ಅಂದರೆ ಬೆಳ್ಳಿ ಹಬ್ಬಕ್ಕೆ ಅವರಿಗೊಂದು ಆಮೇಲೆ ಕೊಡಬೇಡಿ, ಅವರಿಗೆ ಕೊಡುವುದಿಲ್ಲ ಅಂತ ನಾವೊಂದು 6 ಜನ ಹೋಗೋದು. ಕೊಡುವ ಮಾರ್ಯಾರೆ, ಮುದುಕಲ್ವ ಇರಲಿ ಕೊಡುವ ಅಂತೇಳಿ ಅದನ್ನು ಕೊಟ್ಟರು. ಅವರು ನಗಾಡುವುದೇ ಇಲ್ಲ. ಎಂಚಿನ ಅಂತ ಹೇಳಿದರು. ನಿಂಗೆಲ್ಲ ಸಂಘದ 25 ವರ್ಷದ ಈ ರಂಜಿಗಳಿಗೆ ಬರಡು ಅಂತ ಹೀಗೆ 2 ಕೈಯಲ್ಲಿ ಕೊಟ್ಟೆ. ಅದನ್ನು ತೆಗೆದು ನೋಡಿ ಬುಕ್ಕ ತೂಪ ಹೇಳಿದರು. ಹಾಗೆ ಒಳಗಿಟ್ರು. ಪುಣ್ಯಾತ್ಮ ಆ ದಿನ ಬಂದಿದ್ದಾರೆ. ನೀವು ಬಂದ ಕಾರ್ಯ ಸಂಜೆ ಬಂದು 8 ಗಂಟೆಗೆ ಬಂದವರು ಕಾರ್ಯಕ್ರಮ ಮುಗಿಯೋವರೆಗೂ ಕೂತರು. ಹೋಗುವಾಗ 10,000 ರೂಪಾಯಿಗೆ ಚೆಕ್ ಕೊಟ್ಟವರು, ಯಾರಿಗೂ ಕೊಡದವರು. ಆಶ್ಚರ್ಯ. ಆನಂತರ ನಾನು ಅವರಿಗೆ ರಸೀದಿ ಕೊಡಲಿಕ್ಕೆ ಹೋದೆ. ಭಾರಿ ಒಂಜಿ ಉಪಕಾರ ಮಾಡ್ತಾರೆ ಹೆಂಗೆಲ್ಲ ಹೆಡ್ಡ್ಯಾಂಡು ಅಂತೇಳಿ ಒಂದು ಸಣ್ಣ ನಕ್ಕೆ ಇದ್ಯಪ್ಪ ಇದ್ದಿ ಅಷ್ಟು ಹೇಳಿದೆ. ಆನಂತರ ಪುಸ್ತಕ ಮಾಡುವಾಗ ಪುನಃ ಹೋದೆ. ಈಗ ಸ್ವಲ್ಪ ಚಿಗುರಿತು ನನಗೆ ಕೊಟ್ಟಲ್ಲ. ಇಂಥ ಒಂಜಿ ಪುಸ್ತಕ ಮಾಡ್ತೊಂಡಿಲ್ಲ ಸರ್, ಒಂಜಿ ಸಹಾಯ ಬಲ್ಲೆ ಭಾರಿ ಎಡ್ಡೆ ಭಾಳ ಒಂದು ಆಚೆ ಕರ್ಕೊಂಡು ಹೋದೆ. 15,000 ಚೆಕ್ ಕೊಟ್ಟರು. ಆಯ್ತು. ಆನಂತರ 15,000 ಪುಸ್ತಕ ಆಯಿತು. ಇಷ್ಟೆಲ್ಲ ಆಗಿ ಈ ಪುಸ್ತಕ ಶುರುವಾಗಿ 2 ವರ್ಷ ಇದರ ಬಾಗಿಲು ತೆಗೆದು ಸ್ಟಾಫ್ ಇಲ್ಲ. ಇವಳಿಗೆ 9,000 ರೂಪಾಯಿ ಸಂಬಳ ಕೊಡ್ತೇವೆ, ಎಲ್ಲಿಂದ ಕೊಡೋದು, ಎಂತ ಮಾಡೋದು ಅಂತ. ಇನ್ನು ಅಲ್ಲಿ ಇಲ್ಲಿ ಹೆಗ್ಡೆ ಅವರು ಸ್ವಲ್ಪ ಕೊಡ್ತಿದ್ರು, ಕುಲ್ಯಾಡಿ ಮಾಧವ ಪೈ ಕೊಡ್ತಿದ್ರು, ಹರಿಕೃಷ್ಣ ಪುನೂರವರಂತೂ ಕೊಟ್ಟದಕ್ಕೆ ಲೆಕ್ಕ ಇಲ್ಲ. ಬೇರೆ ಎಲ್ಲೆಲ್ಲಿಂದಲೇ ನಾನು ಹೋಗಿ ಕೈ ಮುಗಿದು ಏನೋ ಮಾಡ್ತಿದ್ದೆ. ಒಂದು ದಿವಸ ಬೆಳಗ್ಗೆ ಮನೆಗೆ ಬಂದರು, ನನ್ನ ಮನೆಗೆ ಕಾರು ಹಿಡ್ಕೊಂಡು ಅವರ ಮೊಮ್ಮಗಳು ಬಂದರು. ವಿಚಿತ್ರಗಳು ಹೇಗೆ, ಇದು ದೇವರು ಒಂದು ಸೀದಾ ಬಂದು ನನ್ನ ಮನೆಗೆ ಯಾಕೆ ಬಂದರು ಇವರು? ಬಾಗಿಲು ತೆಗೆದು ಒಳಗೆ ಕೂತ್ಕೊಳ್ಳಿ. ಎಂಥದ್ದಂತ ಕೇಳೋದು, ದಾಯಿಗೆ ಬರ್ತಾರಂತ ಕೇಳಲಿಕ್ಕಂತ. ಏನು ಮದ್ದಿಗೆ ಬಂದರೆ ನಾನೊಬ್ಬ ಆಯುರ್ವೇದ ಪಂಡಿತ ಅಂತೇಳಿ ಬೆಲ್ಲಗ ಬಾಯರಿಕೆ ಎಲ್ಲ ಕೊಟ್ಟೆ, ಕಾಫಿ ಎಲ್ಲ ಕೊಟ್ಟೆ. ದಾನೆ ಬರ್ತಾರೆ ಸರ್, ದಾನ ಇದ್ದಿ ಅದು ಮದ್ದು ಮೀನಿ ಕೊಡ್ಪುನಾತು ಮಲ್ಲ ಜನ ಆಗ್ತದೆ. ನಾನು ಮದ್ದು ಕೊಡುವಷ್ಟು ದೊಡ್ಡ ಜನ ಅಲ್ಲ. ನಿಮ್ದು ಏನಾದ್ರು ಅಲ್ಲಪ್ಪ ಅಲ್ಲಿ ದೆಪ್ಪು ಅವರ ಪುಳ್ಳಿ ಹತ್ರ ಹೇಳಿ ದೆಪ್ಪು ಹೊಡೆದು ಅದು ಇಷ್ಟು ದೊಡ್ಡ ಕಟ್ಟೆ ಇತ್ತು. ಆಯ್ತು ಕೊಟ್ಟರು. ಇಷ್ಟು 1 ಲಕ್ಷ ರೂಪಾಯಿ ಉಂಟು. ಕನ್ನಡ ಸಂಘ ಬಾಕಿಲು ಪಾಟ್ರು ಅಲ್ಲಿ ವರ್ಷಕ್ಕೆ 1 ಲಕ್ಷ ರೂಪಾಯಿ ಏನು ಕೊಡ್ತಾರೆ, ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತಾರೆ. ಡಿಸೆಂಬರಿಂದ ಡಿಸೆಂಬರ್ 31ಕ್ಕೆ ನನಗೆ ಲೆಕ್ಕ ಹೊಡೆದು, ನೀವು ಸ್ವಂತ ಖರ್ಚು ಮಾಡಿ, ನೀವು ಬೈಕಿನಲ್ಲೆಲ್ಲ ಕಾರಲ್ಲಿ ಹೋಗಿ, ನಿಮಗೆ ಪೂರ್ಣ ಸ್ವಾತಂತ್ರ್ಯ, ಏನು ಬೇಕಾದ್ರೂ ಮಾಡಿ, ನೀವು ಮಾಡಿದಾಗ ಯಾರೂ ಮಾಡುವವರಿಲ್ಲ, ನಿಮಗೆ ಮಾತ್ರವೇ ಕೊಡೋದು ಅಂತ ಹೇಳಿ ಹೋದರು. ಮಾರದಿವಸ ನಮ್ಮ ದೇವಸ್ಥಾನದವರು ದುಡ್ಡಿಲ್ಲ, ಕೊಡಲಿಲ್ಲ, ನಾನು ಅದಕ್ಕೆಲ್ಲ ಕೊಡೋದಿಲ್ಲ. ಮತ್ತು 8 ವರ್ಷ ಕೊಟ್ಟರು. ಕೊಟ್ಟದ್ದು ಮಾತ್ರ ಅಲ್ಲ, ಕಾರ್ಯಕ್ರಮಕ್ಕೆ ಅವರು ಬಂದು ಭಾಷಣ ಆಗುವಾಗ ವೇದಿಕೆಯಲ್ಲಿ ಕೂತ್ಕೊಳ್ಳೋದು, ಸುಮ್ಮನೆ ಕೂತ್ಕೊಳ್ಳೋದು, ನಗು ಇಲ್ಲ, ಇದು ಇಲ್ಲ, ಏನು ಗಂಭೀರ. ಮತ್ತು ಅಲ್ಲಿಂದಲೇ ಕಾಫಿ ತಿಂಡಿ, ಒಂದು ಸ್ವೀಟು, ಒಂದು ಖಾರ, ಒಂದು ಕಾಫಿ ತರೋದು. 8 ವರ್ಷ ನಡೆಯಿತು ಮಾರ್ರೆ. ಮತ್ತೆ ಆರೋಗ್ಯ ಇಲ್ಲ, ಮತ್ತು ಅವರು ಬಿಟ್ಟರು. ಇದೊಂದು ಮಿರಾಕಲ್. 8 ಲಕ್ಷ ರೂಪಾಯಿ ಕೊಡುವಂಥದ್ದು. ಮತ್ತು ಎಲ್ಲಿ ಕರೆದರೂ ನಾನು ಬರುವ. ಅಲ್ಲಮ ಪೀಠ ಮಾಡುವಾಗ ಕಡಿಮೆಯಲ್ಲಿ ಒಂದು 5-6 ಲಕ್ಷ ಕೊಟ್ಟು ಕೇಳಿದರೆ ಸರಿ ಕೊಟ್ಟಾಯಿತು. ಅವರ ಮಗನಿಂದ ಆಯಿತು. ಕಡೆಗೆ ಅಪ್ಪ ಮಗನಿಗೆ ಸಣ್ಣ ಡಿಸ್ಪ್ಯೂಟ್ ಆಯಿತು. ಅದರಲ್ಲಿ ಪಂಚಾಯತಿಗೆ ನೀವೇ ಮಾಡಬೇಕು ಅಂತ ಬಂದರು. ಅಲ್ಲಿವರೆಗಿನ ಪ್ರೀತಿ ನನ್ನ. ನಾವೊಂದು ಪುಸ್ತಕ ಮಾಡಿದ್ದೇವೆ, ಅವರ ಬಗ್ಗೆ ಮಾಡಿದ್ದೇವೆ. ಅಂಥ ಕೆಲವು ಅಪರೂಪದ ವ್ಯಕ್ತಿಗಳು ಇದ್ದರು. ಕುಲ್ಯಾಡಿ ಮಾಧವ ಪೈಗಳು ಅವರು ಸಹ ಬಟ್ಟೆ ವ್ಯಾಪಾರಿಗಳು. ನಾವು ಇದಕ್ಕೆ ಡೊನೇಷನ್ ಕೇಳಲಿಕ್ಕೆ ಹೋದಾಗ ಅವರು 100 ರೂಪಾಯಿ ಕೊಟ್ಟರು.
ನಾನು ಮಕ್ಕಳಾಟಿಗೆಲ್ಲ 76ರಲ್ಲಿ ಅದು ಇಷ್ಟು ದೊಡ್ಡದು ಕೊಲ್ಯಾಡಿ ಕಾರ್ಸು ನೂತನ ಸಿಲ್ಕ್ ಅಂದರೆ ಇಡೀ ಮಂಗಳೂರಲ್ಲಿ ನಂಬರ್. ಹೌದು. ನಾನು ಕೈ ಮುಗಿದೆ ಸರ್, ಸ್ವಲ್ಪ ಕಡಿಮೆ ಆಯಿತು, ಭಾಳ ನಮ್ಮದು ಬಡ ಸಂಸ್ಥೆ, ಹೆಚ್ಚಿಗೆ ಹೇಳಬಾರ್ದು, ಕೊಟ್ಟದ್ದನ್ನು ತಗೊಂಡು ಹೋಗಬೇಕು, ಇದು ನೀವು ಕಲೀರಿ ಹೇಳಿದ್ರು. ಆಯಿತು ಸರ್ ಅಂತ ಹೇಳಿದ್ರು. ಮತ್ತೊಂದು ಸರ್ತಿ ಹೀಗೆ ನಾವು ಕಳಲಿಕ್ಕೆ ಹೋದಾಗ 250 ಕೊಟ್ಟರು. ಮತ್ತೆ 1000 ಗಟ್ಟಲೆ ಕೊಡೋದು ಕೇಳಿದ್ದೇ ಇಲ್ಲ ನಾನು. ಮತ್ತು ನನಗೆ ಅಂತರಂಗಕ್ಕೆ ಆತ್ಮೀಯರಾದರು. ವರ್ಧಮಾನ ಪ್ರಶಸ್ತಿ ಪೀಠಕ್ಕೆ ಅವರನ್ನು ಅಧ್ಯಕ್ಷ ಹೆಗಡೆಯವರೇ ಹೇಳಿ ಮಾಡಿದರು. ಅವರು ಆಸ್ಪತ್ರೆಯಲ್ಲಿ ಸಾಯುವಾಗ ಸಮೇತ ಹೇಳಿದರು, ಮೊಗಸಾಲೆಯವರಿದ್ದರೆ ಬರಲಿ, ನನಗೆ ಅವರನ್ನೊಮ್ಮೆ ನೋಡಬೇಕು. ದಿನನಿತ್ಯವೂ ಹಾಮಾನಾಯಕರಾಗಿ ಪ್ರತಿನಿತ್ಯ 8 ಗಂಟೆಗೆ ಅವ್ರದ್ದು ಫೋನ್ ಮನೆಗೆ, ಅವರು ಹುಷಾರಿರುವಾಗ. ಮತ್ತು ಅತ್ಯಂತ ಪ್ರೀತಿ ಪಾತ್ರ ಅಲ್ಲಿ ಕುಲ್ಯಾಡಿಯವರಿದ್ದಾರೆ, ಅಲ್ಲಿದ್ದಾರೆ ಕುಲ್ಯಾಡಿಯವರು. ಪುನರೂರು ಹಾಗೆ. ಆಗ ಅವರು ಏನೂ ಅಲ್ಲ, ನಾವು ಅವರ ಹತ್ರ ದುಡ್ಡು ಕೇಳಲಿಕ್ಕೆ ಹೋಗ ಹೋಟೆಲ್ ಅಲ್ಲಿ ನಮ್ಮ ನಂದಳಿಕೆ ಬಾಲಚಂದ್ರ ಯಾರಿದ್ದಾರಲ್ಲ, ಅದ್ಭುತ ಮನುಷ್ಯ. ನೀವು ನಂದಳಿಕೆ ಅವರು ಹೇಳಿದರು, ನಾವು ಪುನರೂರನ್ನು ನೋಡಬೇಕು, ಅವರನ್ನು ದುಡ್ಡು ಕೊಡ್ತಾರೆ. ಅಲ್ಲಿಗೆ ಹೋಯಿತು. ಅಲ್ಲ ಹೀಗೆ ಅದು ಅವರನ್ನು ನಾವು ಪರೋಕ್ಷವಾಗಿ ಹೇಳ್ಕೊಂಡದ್ದು. ಅಲ್ಲಿ ಹೋದ ಕೂಡಲೇ ಅವರು ಸುದ್ದಿಯೇ ಮಾತಾಡಲಿಲ್ಲ. ಇದು ಕನ್ನಡ ಸಂಘ, ಆಯಿತು 150 ತಗೊಳ್ಳಿ ಅಂತ, ಕಾಫಿ ತಿಂಡಿ ಫ್ರೀಯೇ. ಆ ನಂತರ 150 ಶುರು ಮಾಡಿದ್ದು. ಇಷ್ಟವರೆಗೂ 85 ಸಲ ಕಾಂತ ಅವರಕ್ಕೆ ಅಧ್ಯಕ್ಷತೆ ವಹಿಸಲಿಕ್ಕೆ ಬಂದರು. ಪುನರೂರದ್ದು ದಾಖಲೆ. ಬಂದಷ್ಟು ಸಲ 25 ಕೈಗೆ ಸಿಕ್ಕಿದ್ದನ್ನು ಕೊಡೋದು. ವರ್ಷಕ್ಕೆ 3 ಸಲ. ವಿಚಿತ್ರ ವ್ಯಕ್ತಿ ಆಯ್ತೆ. ಮತ್ತು ಯಾವಾಗ ಕೇಳಿದರು ಎಂಥ ಕೆಲಸ ಇದ್ದರು ನಮ್ಮಲ್ಲಿ, ಅವರ ಹತ್ರ ಡೇಟ್ ಕೇಳಬೇಕಾಗಿಲ್ಲ, ನಾವು ಮಾಡಿದ ಡೇಟಿಗೆ ಅವರು ಒಪ್ಪೋದು. ಈಗ ಬಾಕಿ ದೊಡ್ಡ ಮನುಷ್ಯರ ಹತ್ರ ಎಲ್ಲ ನೀವು ಇಂಥ ದಿನ ಬರಲಿಕ್ಕೆ ಆಗ್ತದೆ ಕೇಳಬೇಕು, ಅವರ ಡೈರಿ ನೋಡಬೇಕು. ಅದಿಲ್ಲ ಸರ್, ಎಂಕುಳು ಇಂಚಿನ ದಿನ ಫಿಕ್ಸ್ ಅಂತದ ಬರೋಡು ಅಂತ. ಅದು ಆ ದಿವಸ ಏಕಾದಶಿ ಆಗಲಿ, ಆ ದಿವಸ ಅವರ ಅಪ್ಪನ ಶ್ರಾದ್ದದ ದಿವಸ ಸಮೇತ ಬಂದಿದ್ದಾರೆ. ಶ್ರಾದ್ದ ಮುಗಿಸಿ 9 ಗಂಟೆಗೆ ಶ್ರಾದ್ದ ಮುಗಿಸಿ ಅವರು ಇಲ್ಲಿ ರೆಡಿ, ಶ್ರಾದ್ದ ಮುಗಿತದ್ದು ಮತ್ತೆ ಅಂತೇಳಿ. ಆ ರೀತಿಯ ಪ್ರೀತಿ ಪುನರೂರದ್ದು. ಮತ್ತು ವೈಯಕ್ತಿಕವಾಗಿಯೂ ನನ್ನ ಬಗ್ಗೆ ಅವರಿಗೆ ಭಾಳ ಪ್ರೀತಿ. ಮತ್ತು ಕೆಲವು ಪ್ರಶಸ್ತಿಗಳಿಗೆ ನೃಪತುಂಗ ಪ್ರಶಸ್ತಿ ಕೊಡಬೇಕು ಅಂತ ಜೋಶಿ ಅವರಿಗೆ ಹೇಳಿದರು. ಅವರು ಹೇಳಬೇಡಿ, ನೀವು ಎಂಥದ್ದು ಆಗೋದಿಲ್ಲ, ನೃಪತುಂಗವು ಬರೋದಿಲ್ಲ, ಈ ಸಿಂಹವು ಬರೋದಿಲ್ಲ ಹೇಳಿದೆ. ಅವರಿಗೆ ನೃಪತುಂಗ ಪ್ರಶಸ್ತಿ ಬರಬೇಕಂತ ಉಂಟು, ಪಂಪ ಪ್ರಶಸ್ತಿ ಅವರೇ ಹೇಳೋದು. ನಿಂಗಳಿಗೆ ಒಂದು ಪಂಪೆ ಕೊರಳುತ್ತಂದು ಕೊರಳಂಜೇರಿ ಕೇಂದ್ರ ಸಾಹಿತ್ಯದ ಬರಬೇಕು. ನನಗಿಂತ ಹೆಚ್ಚು ಅವರಿಗೆ ನಿರೀಕ್ಷೆ. ಅದೆಲ್ಲ ಬಿಟ್ಟಿದ್ದೇನೆ ನಾನು, ನಮ್ಮನ್ನು ಯಾರು ಕೇಳ್ತಾರೆ ಅಂತ. ಹಾಗೆ ಕನ್ನಡ ಸಂಘದಲ್ಲಿ ಈ ಕೆಲಸಗಳಲ್ಲಿ ಹಾಗೆ ಒಬ್ಬೊಬ್ಬರು ಜನಗಳು ಬೇರೆ ಬೇರೆ ರೀತಿಯ ಸಹಾಯ ಕೊಟ್ಟು ಈಗ ನಮಗಾಯಿತು. ಈ ಸಲ 50ನೇ ವರ್ಷ. 50ನೇ ವರ್ಷಕ್ಕೆ ನಮ್ಮ ಕನ್ನಡ ಸಂಘದ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಮಾಡದೆ ಗೊತ್ತೇ ಇಲ್ಲ, ದುಡ್ಡೆಲ್ಲಿಂದ ಏನು ಮಾಡೋದು ಅಂತ ಹೇಳಿ ಮಾಡಿ ಒಂದು ಸಮಿತಿ ಅಂತ ಮಾಡಿದೆ. ಎಲ್ಲರ ಹತ್ರ ಫೋನ್ ಮಾಡಿ ನಿಮ್ಮನ್ನು ಸ್ವಾಗತ ಸಮಿತಿಯಲ್ಲಿ ಹಾಕ್ತೇನೆ ಅಂತ. ಇಲ್ಲೊಬ್ಬರು ಕಮಲಾಕ್ಷ ಕಾಮತ್ರು ಅಂತ ಕಾರ್ಕಳದಲ್ಲಿ ಒಬ್ಬರಿದ್ದಾರೆ, ಸಿಎ ಆಗಿ ಮಸ್ಕತ್ತಿನಲ್ಲಿದ್ದ. ಅವರು ಬಂದು ಈಗ ಅಲ್ಲಿ ಕೂತಿದ್ದಾರೆ. ಮಕ್ಕಳೆಲ್ಲ ಫಾರಿನ್ನಲ್ಲಿ, ಹೆಂಡತಿ ಸತ್ತಿದ್ದಾರೆ. ಈಗ ಭಯಂಕರ ಉದಾರಿ ಪಡಿವಾಳರಾಗಿ. ಅವ್ರ ಹತ್ರ ಹೋಗಿ 4 ಸಲ ಹೋಗಿ ಸಿಕ್ಕಲೇ ಇಲ್ಲ. 5ನೇ ಸಲ ಹೋಗಿ ಕನ್ನಡ ಸಂಘದ ವಿಚಾರ ಹೇಳಿದೆ. ಎಲ್ಲ ನೋಡಿದರು, ನಾನು ಬರುವುದಿಲ್ಲ, ನಿಮಗೆ ಸ್ವಲ್ಪ ದುಡ್ಡು ಕೊಡ್ತೀನಿ, ಸ್ವಾಗತ ಸಮಿತಿಯಲ್ಲೆಲ್ಲ ಹೆಸರು ಬೇಡ ಹೇಳಿ. ಇಲ್ಲ ಸರ್, ನೀವು ಸ್ವಾಗತ ಸಮಿತಿಯಲ್ಲಿ ಇರಬೇಕು, 1 ಸಲ ಆದರೂ ಬರಬೇಕು. ಆಯಿತು, ನೀವು ಅಷ್ಟು ಹೇಳಿದ್ರೆ ಹೋಗ್ತೇನೆ. ನಾನು ಎಷ್ಟು ಕೊಡಬೇಕು ಅನ್ನೋದ್ರ 5 ಹೇಳಿದರೆ 5 ಲಕ್ಷ ಕೊಡ್ತಾರೆ ಅವರು. ಎಷ್ಟು ಕೊಡಬೇಕು ಹೇಳಿ? ನಾನು ಹಾಗೆ ಕೇಳುವುದಿಲ್ಲ, 5 ರೂಪಾಯಿ ಕೊಟ್ಟರು ಸಾಕು, ನಿಮ್ಮ ಡೊನೇಷನ್ ಬೇಕು ನಮಗೆ. ಇಲ್ಲ, ನೀವು ಹೇಳಬೇಕು. ಇಲ್ಲ ಸರ್, ನಾನು ಹೇಳುವುದಿಲ್ಲ. ಆಚೆ ಹೋದರು. 1.5 ಲಕ್ಷದ ಚೆಕ್ಕು ಬರೆದು ತಂದು ಅವರ ದೇವರ ಕೋಣೆಗೆ ಕರೆದು ನಾನು, ಇದು ಪ್ರಸಾದ, ಇದು ಹಿಡ್ಕೊಳ್ಬೇಕು, ಇದು ಕಡಿಮೆ ಆದರೆ ಬಂದು ಕೇಳಬೇಕು ಹೇಳಿದ್ರು. ಹಾಗೆ 1.5 ಲಕ್ಷ ಹಿಡಿದು ಕಾಲು ಹಿಡಿಲಿಕ್ಕೆ ನನಗಿಂತ ಅವರು ಸಣ್ಣವರು, ಅವರೇ ಕಾಲು ಹಿಡಿದ್ರು. ನೀವು ಕಾಲದಲ್ಲಿ ಹಿಡಿಬೇಡಿ ಅಂತೇಳಿ ನನಗೆ ಇದು ಮಾಡಿದರು, ಕೊಟ್ಟರು. ಆನಂತರ ಮೊನ್ನೆ ಹೋದಾಗ ನಾನು ಕಡಿಮೆ ಆದರೆ ಕೇಳಿ ಹೇಳಿದ್ರು. ಆನಂತರ ಶ್ರೀಪತಿ ಭಟ್ರು ಅಂತ ಒಬ್ಬರಿದ್ದಾರೆ. ಅವರು ಮೊದಲು ಒಂದು 2,000 3,000 ಕೊಡ್ತಿದ್ರು. ಮತ್ತೆ ಹೋಗಲಿಲ್ಲ ನಾನು, ಯಾಕೆ ಉಪದ್ರ ಮಾಡಿದ್ರು. ಅವ್ರ ಹತ್ರ ಹೋಗಿ ಗಂಡ ಹೆಂಡತಿ, ನಾನು ಹೆಂಡತಿಯನ್ನು ಕರ್ಕೊಂಡು ಹೋಗಿ. ಇನ್ನೊಂದು ನಿಮಗೆ ವಿಶೇಷ ಏನಂದರೆ, ಹೆಂಡತಿಗೆ ಬರಲಿಕ್ಕೆ ಆಸಕ್ತಿ ಉಂಟು, ಗಂಡ ಹೆಂಡತಿ ಹೋದ ಕೂಡಲೇ ಅವರಿಗೆ ಮುಜುಗರ ಜಾಸ್ತಿ ಆಗ್ತದೆ. ದಂಪತಿಗಳೇ ಬಂದಿದ್ದಾರೆ. ಈಶ್ವರ ಭಟ್ರು ಅಲ್ಲಿ ಹೋದ ಕೂಡಲೇ ಅವ್ರದ್ದು ಗೇರು ಬೀಜದ ಫ್ಯಾಕ್ಟ್ರಿ ಭಾಳ ದೊಡ್ಡದು. ಅವರು ಕೂಡಲೇ ಹೊರಗೆ ಕೂತ್ಕೊಂಡು ಬೊಂಡ ತರೋದು, ಕಾಫಿ ತರೋದು, ಅದು ತರೋದು, ಇಂಚಳ್ಳಾರ ಅಂತೆಲ್ಲ ಕೇಳಿ ಭಾರಿ ಪ್ರೀತಿ ತೋರಿಸಿದ್ರು. ಮತ್ತು ನಿಮ್ಮನ್ನು ಸಮಿತಿಯಲ್ಲಿ ಹಾಕಿದ್ದೀರಿ, ನೀವು ಯಾವುದಕ್ಕೂ ಬರೋದು ಕಷ್ಟ, ಬರ್ತೇನೆ, ಒಳ್ಳೆ ಕೆಲಸ ಮಾಡಿದ್ದೀರಿ, ಈಗ ನನ್ನಿಂದ ಏನಾಗಬೇಕು, ನನ್ನಿಂದ ನಮಗೊಂದು ನೆರವಾಗಬೇಕು. ಮಾತಾಡಲೇ ಇಲ್ಲ. ಡ್ರೈವರ್ ಹೇಳಿದದ್ದು 50,000 ಕೊಟ್ಟು 2 kg ಗೇರು ಬೀಜ, ಅವನಿಗೆ 2 kg, ಹೆಂಡತಿಗೊಂದು ಗಂಡನಿಗೊಂದು ಗೇರು ಬೀಜ ಕೊಟ್ಟರು. ಅದನ್ನು ಹಿಡ್ಕೊಂಡು ಬಂದೆ. ಇಲ್ಲಿ ಅಂದರೆ ನಮ್ಮ ಉಡುಪಿಯಲ್ಲಿ ಒಬ್ಬರು ವಿಶ್ವನಾಥ ಶೆಣೈ ಅಂತಿದ್ದರು.
ಸ್ವಲ್ಪ ಸ್ಟಂಟ್ ಮಾಸ್ಟ್ರು. ಹೌದು. ಆದರೆ ಅವ್ರ ಹತ್ರ ಹೋದೆ, ಈ ವಿಜಯಕುಮಾರನನ್ನು ಕರ್ಕೊಂಡು ಹೋದೆ. ನಾನೆಲ್ಲ ಈಗ ಕೊಟ್ಟು ದುಡ್ಡು ಖಾಲಿ ಆಗಿದೆ ಅಲ್ಲ ಮಾರೆ, ನೀವು ಖಾಲಿ ಆದರೆ ತೊಂದರೆ ಇಲ್ಲ, ಕೊಡುವಾಗ ಕೊಟ್ಟರೆ ಸಾಕು. ಅವರು ಮತ್ತೆ 50,000 ಕೊಟ್ಟರು. ಹಾಗೆ ನಮಗೆ ಆಶ್ಚರ್ಯ ಆಗ್ಬೋದು, 11 ಲಕ್ಷ ರೂಪಾಯಿ ನಮಗೆ ಕಲೆಕ್ಷನ್ ಆಗಿದೆ. ಖರ್ಚು ಹಾಗೆ ಆಗಿದೆ, ಆದರೆ ನಮ್ಮದು ಅದು ಪ್ರಶ್ನೆ ಬೇರೆ. 11 ಲಕ್ಷ ಖರ್ಚಾಗಿದೆ. ಎಲ್ಲರೂ ದುಡ್ಡು ಕೊಟ್ಟಿದ್ದಾರೆ. ವೀರೇಂದ್ರ ಹೆಗ್ಗಡೆಯವರು 25,000 ಕೊಟ್ಟಿದ್ದಾರೆ. ಆನಂತರ ಜ್ಯೋತಿ ಗುರುಪ್ರಸಾದ್, ಈಗ ಜನ ಅವರಿವರು ಅಂತಲ್ಲ ಕೊಟ್ಟಿದ್ದಾರೆ, ಕೇಳಿದರು. ಕೆಲವರು ಕೇಳದೆ ದುಡ್ಡು ಬಂದು 5,000, 10,000, 1,000, 2,000 ಕೊಟ್ಟಿದ್ದಾರೆ.